ಗೌಡ್ರೆ ನಿಮ್ಮ ಹೆಸರು ಹೇಳಿ. ಸರ್ ನನ್ನ ಹೆಸರು ಬೈರೇಗೌಡ MS. ಯಾವ ಊರು ಸರ್? ಸರ್ ನಮ್ಮ ಮಯಪ್ಪನಹಳ್ಳಿ, ಬಸವಳ ಹೋಬಳಿ, ಮಂಡ್ಯ ತಾಲೂಕು. ಬಸವಳ ಹೋಬಳಿ, ಮಂಡ್ಯ ತಾಲೂಕು. ಮದ್ದೂರು ಜಾತ್ರೆಗೆ ಬಂದಿದ್ದೀರಾ? ಹೌದು ಸರ್. ನಿನ್ನೆ ಬಂದ್ರಾ? ನಿನ್ನೆ ಬಂದು. ಇನ್ನು ಸೇರ್ತಾ ಇದ್ದಾವ? ಇನ್ನೂ ಇವತ್ತೆಲ್ಲ ಬರ್ತವೆ? ಇವತ್ತು ಬರ್ತದೆ, 20 ವರ್ಷ ಆಗುತ್ತೆ. ನಾಳೆಯಿಂದನಾ ಇದು ಜಾತ್ರೆ ಅಥವಾ ಇವತ್ತಿಂದನೇನಾ? ಅಲ್ಲ, ಇವತ್ತಿಂದನೇ. ಕಮಿಟಿ ಯಾವತ್ತಿರೋದು ಸರ್? ಕಮಿಟಿ 29ಕ್ಕೆ. 29ಕ್ಕೆ. ಸರ್ ಇನ್ನೂ ಅಲ್ಲಾಗಿಲ್ಲ, ಒಂದು ಅಲ್ಲಾಗಿದೆಯಾ? ಸರ್ ಇಲ್ಲ, 2 ಅಲ್ಲ. ಆಗಿದೆಯಾ? ಮಾಗಡಿಯಲ್ಲಿ ಆಗಿರ್ಲಿಲ್ವಲ್ಲ ಒಂದು? ಸರ್ ಮಾಗಡಿಲಿ ಒಂದಲ್ಲೂ ಕೆಳಗಿತ್ತು, ಒಂದೆತ್ತಲ್ಲಿ ಮಧ್ಯೆ ಅಲ್ಲಾಗಿತ್ತು. ಒಂದು ಅದು ಈಗ ಹುಟ್ಟಿತ್ತು. ಸರ್ ನೀವು ತೊಗೊಂಡಿದ್ದು ಹೆಸರುಘಟ್ಟ ರಾಹುಲ್ ಹತ್ರ? ರಾಹುಲ್ ಹತ್ರ ಸರ್. ಸರ್ ತೊಗೊಂಡು ಎಷ್ಟು ದಿನ ಆಯಿತು? ತೊಗೊಂಡು ಇದು 5ನೇ ತಿಂಗಳು ಸರ್. 5ನೇ ತಿಂಗಳು. ಜನವರಿಯಲ್ಲಿ ತೊಗೊಂಡಿದ್ದು? ಜನವರಿ 5ನೇ ತಾರೀಕು ತೊಗೊಂಡಿದ್ದು. ಎಷ್ಟಾಗಿದೆ ಸರ್ ಅವಾಗ? ಸರ್ 14,10,000. ಖರ್ಚೆಲ್ಲ ಸೇರಿ? ಖರ್ಚು ಒಂದು 5-10 ಇರ್ತದೆ. ಕಟ್ಟಣ 14,000. 14,000 ಸರ್. ಅವ್ರ ವ್ಯಾಪಾರ ಎಷ್ಟು ಹೇಳಿದ್ರು ಸರ್? ಅವರು ನಮಗೆ 16 ಲಕ್ಷ ಕೊಡಿ ಅಂತ ಕೊಟ್ಟಿದ್ರು. ಫೈನಲ್ 15ಕ್ಕೆ ಬಂದರು. ನಾವು ಸುಮಾರಾಗಿ ಒಂದು 3 ಓವರ್ 4 ಓವರು ವ್ಯಾಪಾರದಲ್ಲಿ ಕೊಟ್ಟು ಆಮೇಲೆ 14 ಲಕ್ಷದ. ಈಗ ಸ್ವಲ್ಪ ಬೆಳೆದವಲ್ಲ? ಹೌದು ಸರ್. ಮತ್ತೆ ಯಾವ ಜಾತ್ರೆ ಮಾಡಿದ್ರಿ ಸರ್ ನೀವು ತೊಗೊಂಡ್ಮೇಲೆ? ಸರ್ ನಾನು ತೊಗೊಂಡು ಫಸ್ಟು ಬಸವನಗುಡಿ. ಅಲ್ಲಿ ಪ್ರೈಸ್ ಬಂತಾ? ಅಲ್ಲಿ ಫಸ್ಟ್ ಪ್ರೈಜು. ಏನು ಸಿಕ್ತು ಸರ್ ಅಲ್ಲಿ? ಸರ್ ಅಲ್ಲೇ ಏನು ಅಮೌಂಟು ಚಿನ್ನ ಏನು ಇಟ್ಟಿರಲಿಲ್ಲ. ಏನೋ ಒಂದು ಮೆಡಲ್ಲು, ಪ್ರಶಸ್ತಿ ಪತ್ರ ಈ ಥರ ಕೊಟ್ಟರು. ಅದನ್ನು ಈ ಒಂದು ವ್ಯಕ್ತಪಡಿಸ್ಬೇಕು. ಯಾಕೆಂದರೆ ಇದೇ ಮದ್ದೂರಲ್ಲಿ ಇವಾಗ 2 ಲಕ್ಷ 1,50,000 ಇಟ್ಟವ್ರೆ. ನಮ್ಮ ಹಿಂದಿನ ಜಾತ್ರೆ ಅಂದರೆ ಬಸವನಗುಡಿ. ಕಾಲದಿಂದನೂ ಬಸವನಗುಡಿ ಫೇಮಸ್ ಜಾತ್ರೆ, ಹಿಂದಿನಿಂದನೂ ಫೇಮಸ್ ಜಾತ್ರೆನೇ. ಅದಕ್ಕೆ ಕಮಿಟಿ ಅನ್ನೋದೊಂದು ಇಡ್ತಾ ಇಲ್ಲ. ಯಾಕೆ ಅದು ಜಾತ್ರೆ ಕಟ್ಟೋದು ಹಸಿ ನಶಿಸಿ ಹೋಗ್ತಾ ಇದೆ. ಈಗ ನಮ್ಮ ಶಾಸಕ ಅಂತ ಉದಯಣ್ಣವರು ಅದನ್ನು ಒಂಚೂರು ಮನಸ್ಸು ಕಾಯ್ಕೊಂಡು ಅದೊಂದು ಜಾತ್ರೆನ ಯಶಸ್ವಿಯಾಗಿ ಒಂದು ಕಮಿಟಿ ಅನ್ನೋದೊಂದು ನಿಲ್ಲಿಸಿ ಮಾಡಬೇಕು ಅಂತ ಕೇಳ್ಬೋದ ಇದ್ದೀನಿ. ಈಗ ಮದ್ದೂರಲ್ಲಿ ಸರ್ 2 ಲಕ್ಷ ಯಾರು ಇಡೀ ಕರ್ನಾಟಕದಲ್ಲಿ ಯಾರು 2 ಲಕ್ಷ 1,50,000 ಬಹುಮಾನ ಇಟ್ಟಿರಲಿಲ್ಲ. ಅಣ್ಣವ್ರು ಇಟ್ಟವ್ರೆ. ಅದೇ ಥರ ನಮ್ಮ ಬಸವನಗುಡಿಗೆ ಒಂದು ಮಾಡ್ಕೊಡ್ಬೇಕು ಅಂತ ಕೇಳ್ಬೋದ ಇದ್ದೀನಿ ಸರ್. ಹೌದಾ? ಅಂದ್ರೆ 2 ಲಕ್ಷ ಅಂದ್ರೆ ಎಲ್ಲ ಓವರ್ ಆಲ್ ಮಿಲಿಟರಿಯಿಂದ ಕಡೆ ಸರ್? ಇಲ್ಲ ಸರ್, ಅದು ಚಾಂಪಿಯನ್ಗೆ 2 ಲಕ್ಷ 1,50,000 ಇಟ್ಟವ್ರೆ. ನಿಮ್ಮ ಕ್ಯಾಟಗರಿ ಮೇಲೆ ಅಲ್ಲಾಗ್ತಿರತ್ತವಿಂದ ಕಡೆ ಗಂಟ್ಲು ಫಸ್ಟು, ಸೆಕೆಂಡು, 3rd ಪ್ಲೇಸು ಅಂತಂದು ಇಟ್ಟವ್ರೆ. ಅವು 10,000 ಇಟ್ಟವ್ರೆ ಸರ್. ಇವಕ್ಕೆ ಚಾಂಪಿಯನ್ ಆದವಕ್ಕೆ 2 ಲಕ್ಷ ಓವರ್ ಆಲ್ ಎಲ್ಲದಕ್ಕೂ ಸರ್. ಅದು ಇನ್ನೂ ಡಿಸೈಡ್ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್ ಯಾರಿಗೂ. ಯಾಕೆಂದ್ರೆ ಓವರ್ ಆಲ್ ಇಟ್ರೇನೆ ಚಂದ ಸರ್. ಯಾಕೆಂದ್ರೆ ಚಾಂಪಿಯನ್ ಬರೀ ಕಡಬಿದ್ ಎತ್ಕಿಟ್ರೆ ಎಲ್ಲಾಗ್ದಿರತ್ತವಿಂದ ಕಡೆ ಗಂಟ್ಲು ಎತ್ಸಾಕಿರೋರು ಬರೀ ಕಡಬಿದ್ ಎತ್ತವ್ರೆ, ಒಬ್ಬರೇ ಫ್ರಿಜ್ ತಗೊಂಡೋದ್ರೆ ಇನ್ನು ಇವರು ಎತ್ಸಾಕೊಂಡವ್ರೆಲ್ಲ ಅಲ್ಲಾಗ್ತಾ ಇರತ್ತವಿಂದ ಕಡೆ ಗಂಟ್ಲು ಅವರು ಬಂಡವಾಳಕ್ಕೆ ಸಾಕಿರೋದು ಸರ್ ಎಲ್ಲರೂ. ಅದಕ್ಕೆ ಓವರ್ ಆಗಿ ನನ್ನ ಇದಕ್ಕೆ ಅಲ್ಲಾಗ್ದಿರೋ ಪೈಕಿಂದು ಕಡೆ ಗಂಟ್ಲು ಮಾಡಿದ್ರೆ ಒಳ್ಳೇದು. ಯಾಕೆ ಒಳ್ಳೆ ಎತ್ತಿಗೆ ಕೊಡ್ಲಿ ಅವರು. ಇದರಲ್ಲಿ ರಾಜಕೀಯ ಪಾಚಕೀಯದಿಂದ ಯಾವುದು ಬರೋದು ಬೇಡಿ. ಡಾಕ್ಟ್ರಿನ್ ಸೆಲೆಕ್ಷನ್ ಒಳ್ಳೆ ಎತ್ಕೊಳಕ್ ಸೆಲೆಕ್ಷನ್ ಮಾಡಿ ಒಳ್ಳೆ ಫ್ರೇಜ್ ಕೊಡಬೇಕು ಎಲ್ಲ ಕೆಟಗರಿಯಲ್ಲಿ ಅಂತ ಹೇಳ್ಕೊತೀವಿ. ಬಸವನಗುಡಿ ಆದ್ಮೇಲೆ ನೆಕ್ಸ್ಟ್ ಎಲ್ಲಿ ಹೋದ್ರಿ ಸರ್? ಬಸವನಗುಡಿ ಆದ್ಮೇಲೆ ನಮ್ಮ ಸಾತ್ನೂರು ಬೆಟ್ಟ, ಅಲ್ಲಿ 20,000 ಫಸ್ಟ್ ಪ್ಲೇಸು. ಅದಾದ್ಮೇಲೆ ನಮ್ಮ ಬೇಬಿ ಬೆಟ್ಟ, ಅಲ್ಲಿ 3 ಗ್ರಾಮ್ ಚಿನ್ನ ಪ್ಲೇಸ್. ಅದಾದ್ಮೇಲೆ ನಮ್ಮ ಸಿಹಳ್ಳಿಲಿ ಮಾಮೂಲಿ 3 ಗ್ರಾಮ್ ಬೆಳ್ಳಿ 2 ಗ್ರಾಮ್ ಚಿನ್ನ. ಅದಾದ್ಮೇಲೆ ಮತ್ತೆ ನಮ್ಮ ಚೊಟ್ನಳ್ಳಿ, ಅದರಲ್ಲೂ 20,000 ಫಸ್ಟ್ ಪ್ಲೇಸ್. ಆಮೇಲೆ ನಮ್ಮ ನೆಕ್ಸ್ಟ್ ಮಾಗಡಿ ಆಗ್ತು, ಅದರಲ್ಲೂ ಫಸ್ಟ್ ಪ್ಲೇಸ್. ಈಗ ಮತ್ತೆ ನಾವು ನಮ್ಮ ಹಂಪಾಪುರ ಅಂದ್ಬಿಟ್ಟು ನಮ್ಮ ಬಸರಾಳು ಇದು ನಾಗಮಂಗಲ ಮತ್ತೆ ಮಂಡ್ಯ ಅಲ್ಲಿ ಶ್ರೀ ಜೋಡಿನಂದಿ ಬಸವೇಶ್ವರ ಹಂಪಾಪುರ ಗೇಟ್ ಅಂದ್ಬಿಟ್ಟು ಅಲ್ಲಿ ಜಾತ್ರೆ ನಡೆಸಿದ್ದು ಮೊನ್ನೆ ಬಸ್ಸು ಚೇಂಜಲ್ಲಿ. ಹೌದು ಸರ್. ಅದರಲ್ಲೂ 2ರಲ್ಲಿ ಫಸ್ಟ್ ಪ್ಲೇಸ್. ಇವಾಗ ನಾವು ಮದ್ದೂರಮ್ಮನ ಜಾತ್ರೆಗೆ ಹಾಕೊ ಬಂದಿದ್ದೀವಿ. ಇದೇ ಫಸ್ಟ್ ವರ್ಷ ನಾವು ಹಾಕೊ ಬಂದಿರೋದು ಇಲ್ಲಿಗೆ ಪ್ರದರ್ಶನಕ್ಕೆ ಅಂತ ಹಾಕೊ ಬಂದೀವಿ. ಕಾಂಪಿಟೇಷನ್ ಅಲ್ಲಿ ನೋಡಮ್ಮ ಏನಾಗುತ್ತೆ ಅನ್ನೋದು ಗೊತ್ತಾಯ್ತದೆ. ಮತ್ತೆ ವ್ಯಾಪಾರ ಬಂದರೆ ಕೊಡ್ತೀರಾ ಸರ್? ವ್ಯಾಪಾರ ಬಂದರೆ ಕೊಡ್ತೀನಿ ಸರ್. ಕೈ ತಿಂಡಿ ಏನು ಕೊಡ್ತಾ ಇದ್ದೀರಾ ಸರ್? ಮಾಮೂಲಿ ಬೆಳಿಗ್ಗೆ ಹಾಲು ಕೊಡ್ತೀನಿ. ಬೆಳಿಗ್ಗೆ ಹಾಲು ಕೊಟ್ಟರೆ ಮಧ್ಯಾಹ್ನ ಮಾಮೂಲಿ 1 ಲೀಟ್ರ್ ಒಂದೊಂದಕ್ಕೆ? ಸರ್ ಇಲ್ಲ ಸರ್, ಒಂದಕ್ಕೆ 3 ಲೀಟ್ರ್, ಒಂದಕ್ಕೆ 2 ಲೀಟ್ರ್ ಈ ಥರ ಕೊಡ್ತೀನಿ. ಎಷ್ಟು ಒಂದು ಸೈಜ್ ಗಾತ್ರದ ಮೇಲೆ ಡಿಪೆಂಡ್ ಮಾಡಿ ಕೊಡ್ತೀನಿ ಸರ್. ಮೊಬೈಲ್ ನಂಬರ್ ಹೇಳಿ ನಿಮ್ಮದು ಸರ್? ಮೊಬೈಲ್ ನಂಬರ್ 9113934681. ಸರ್ ಕೆಲಸಕ್ಕೆ ಸರ್ ಇವು ನೊಗ ಮಡಗಿಲ್ಲ ಸರ್, ಹುಟ್ಟುತ್ತರಿಂದ ನೊಗ ಇಕ್ಕಿಲ್ಲ. ಹೌದಾ?
ಇಕ್ಕಿಲ್ಲ. ನಾವು ಇವಾಗ ಜಾತ್ರೆ ಮುಗಿಸ್ಕೊಂಡು ಹೋದ್ಮೇಲೆ ನೊಗ ಇಡ್ತೀವಿ. ಇಡ್ತೀರಾ? ಹಾಂ, ಗಾಡಿ ಏನು ಕಟ್ಟಿಲ್ಲ ಸರ್ ಗಾಡಿ ಒಂದೇ ದಿನ ಕಟ್ಟಿದ್ದು. ಅದು ಅವ್ರು ಕಟ್ಟಿದ್ದು, ಒಬ್ರು ಕಟ್ಟಿರ್ಲಿಲ್ಲ, ನಾನೀಗ ಕಟ್ಟಿದೆ. ಚೆನ್ನಾಗಿ ಹೋದು. ಆ ಭರವಸೆ ಮೇಲೆ ಹೋಯ್ತೇವೆ ಅನ್ನೋ ಭರವಸೆ ಮೇಲೆ ಎಲ್ಲ ಕೆಲಸ ಮಾಡ್ತೀನಿ ಅನ್ನೋದು ಒಂದು ಇದೆ ನನಗೆ. ಹಾಂ 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 ಹಾಂ. ಈಗ ರಾಹುಲ್ ಅವ್ರ ಮನೆಗೆ ಇದ್ದಿದ್ದು ಯಾವ ಊರಿ ಸರ್? ಇದು ಸರ್ ಅದು ತಂದು ಕೂಟ ತಂದಾಕಿದ್ದು ಗುಡ್ಡೆ ಪರ್ಸೆಯಲ್ಲಿ ತಗೊಬಂದು ಕೂಟ ಮಾಡ್ಕೊಂಡಿದ್ದೀವಿ. ದೇವ್ರಗುಡ್ಡ ಇದರಲ್ಲಿ ರಾಣೆಬೆನ್ನೂರು ದೇವ್ರಗುಡ್ಡ ಜಾತ್ರೆಯಲ್ಲಿ. ಹಾಂ ಹಾಂ. ನೀವು ಇದೇ ಫಸ್ಟ್ ಈ ಸರ ಈ ಥರ ದೊಡ್ಡ ಎತ್ಕೊಂಡು ಕಟ್ತಾ ಇದೀವಿ. ಅಲ್ಲ, ದೊಡ್ಡ ಎತ್ತುಗಳು ಕಟ್ಟಿದ್ದೀರಾ? ಹಾಕಿರೋದು ಇದೇ ವರ್ಷ, ಇದೇ ಫಸ್ಟ್. ಹಾಂ ಹಾಂ. ಈ ಥರ ದೊಡ್ಡ ಬೆಲೆ ಕೆಲಸ ಕಟ್ಟಕ್ಕೆ ಸ್ವಲ್ಪ ಕಷ್ಟ. ಹೌದು ಸರ್, ಯಾಕೆಂದ್ರೆ ದೊಡ್ಡ ಬೆಲೆ ಹಾಕ್ಬಿಟ್ಟು ಕೆಲಸ ಕಟ್ಟಿದ್ರೆ ಸ್ವಲ್ಪ ತಿಳಿತವೆ. ಹಾಂ, ಅದೊಂದು ಇದು ಏನೂ ಇಲ್ಲ. ನಮ್ಮ ಖುಷಿ, ನಾವು ಮಾಡ್ಬೋದು. ಮೇಯಿಸ್ತೀನಿ ಅನ್ನೋ ತಾಕತ್ತಿದ್ರೆ ಕೆಲಸ ಕಟ್ಟಿ ಹೊಡಿರ್ಬೋದು. ಆಯ್ತು ಸರ್, ಧನ್ಯವಾದಗಳು ನಿಮ್ಮ ಮಾಹಿತಿಗೆ. ಥ್ಯಾಂಕ್ ಯು ಸರ್. ಇನ್ನೂ ಎಷ್ಟು ದಿನ ಇರುತ್ತೆ ಇದು ಮಧು ಜಾತ್ರೆ? ಸರ್ 29 ಕಮಿಟಿ, 30ಕ್ಕೆ ಮೆರವಣಿಗೆ ಇಟ್ಕೊಂಡವ್ರೆ. ಕಮಿಟಿಯಲ್ಲಿ ಯಾವ ಪ್ರೈಸ್ ಆಯ್ತು ಅವರು ಮೆರವಣಿಗೆ ಇಟ್ಕೊಂಡವ್ರೆ. ಅದು 30 ಲಾಸ್ಟ್ ಸರ್. ಸುಮಾರು ಸೇರಿದಾವ ಸರ್? ಪರವಾಗಿಲ್ಲ, ಸೇರಿವೆ. ಇವಾಗ ಪ್ರೈಸು ಅದು ಹಸುಗಳಿಗೆ ಬೇರೆ ಎತ್ತುಗಳಿಗೆ ಬೇರೆನಾ ಹೆಂಗೆ ಸರ್? ಈಗ ಅಲ್ಲಾಗ್ದೇವಿಂದ ಕಡೆ ಗಂಟ್ಲು 3 ಪ್ಲೇಸ್ ಇಟ್ಟವ್ರೆ. ಫಸ್ಟ್, ಸೆಕೆಂಡ್, ಥರ್ಡ್. ಅಲ್ಲ, ಹಸುಗಳಿಗೂ ಸಪ್ರೇಟು? ಹಸುಗಳಿಗೂ ಇಟ್ಟವ್ರೆ. ಈಗ ಮೊದಲು ಇಟ್ಟಿರ್ಲಿಲ್ಲ. ಆಮೇಲೆ ಏನೋ ನಮ್ಮ ರೈತ ಬಾಂಧವರೆಲ್ಲ ಹೋಗಿ ಕೇಳ್ಕೊಂಡು ಇಟ್ಟವ್ರೆ. ಆಯಿತು ಸರ್, ಧನ್ಯವಾದಗಳು ನಿಮ್ಮ ಮಾಹಿತಿಗೆ. ಥ್ಯಾಂಕ್ ಯು ಸರ್.